ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ನ್ಯೂ ವಿಡಿಯೋ. ಇವತ್ತು ನಾವು ಬೆಂಗಳೂರಿಂದ 60 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಡ್ಬಂದು ಉದ್ದಾರಹಳ್ಳಿ ಹತ್ತಿರ ಇರುವಂತಹ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾಗರ ಪಂಚಮಿ ದಿನನೇ ನಾಗರ ಸರ್ಪ ಬಂದು ಅದ್ರ ಮೇಲೆ ಕೂತಿದ್ದು ಲೈವಲ್ಲೆಲ್ಲ ಟಿವಿನಲ್ಲೆಲ್ಲ ಬಂದಿದೆ. ಇದು ಅಷ್ಟೊಂದು ಅದ್ಭುತವಾದ ದೇವಸ್ಥಾನ. ಬೆಟ್ಟದ ಮೇಲೆ ಇರುವಂತಹ ಟೆಂಪಲ್. ಗೈಸ್ ಇವಾಗ ನಾವು ಕನಕಪುರ ಹತ್ರ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ವಿ. ಅಬಾಬಾಬಾ ಮಹಾಪ್ರಭು, ಏನಿದು ಇಷ್ಟು ದೊಡ್ಡ ಕಟ್ಟಡ! ಇಂಥ ಕಟ್ಟಡ ನಾನು ಎಲ್ಲೂ ನೋಡೇ ಇಲ್ಲ. ಓಹೋ ಗೈಸ್, ಒಳ್ಳೆ ನೇಚರು, ಬ್ಯೂಟಿ ಸ್ಪಾಟು, ಬೆಟ್ಟ ಗುಡ್ಡ ಎಲ್ಲ ನೋಡ್ಕೊಂಬಂದು ನಾವು ರೀಚ್ ಆಗಿದೆ. ಇದೇ ಪ್ಲೇಸು ಮೈನ್ ದ್ವಾರ. ಎಂಟ್ರೆನ್ಸ್ ಆಗಿದ ತಕ್ಷಣವೇ ನಿಮಗೆ ಬ್ಯೂಟಿಫುಲ್ ಆಗಿರೋ ಲೇಕ್ ಕಾಣಿಸುತ್ತೆ. ಈ ಲೇಕ್ ವ್ಯೂ ಎಲ್ಲ ನೋಡ್ಕೊಂಡು ಮುಂದೆ ಹೋದರೆ ದಿಟ್ ಈಸ್ ದ ಬೋರ್ಡ್. ಈ ಬೋರ್ಡಿಂದ ಸ್ವಲ್ಪ ಆಫ್ ರೋಡಿಂಗ್ ಮಾಡ್ಕೊಂಡು ಹೋದರೆ ಫೈನಲಿ ನಾವು ರೀಚ್ ಆಗೋದೇ ಉದ್ದಾರಹಳ್ಳಿ ಸ್ವಾಮಿ ದೇವಾಲಯ. ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ನ್ಯೂ ವಿಡಿಯೋ. ಇವತ್ತು ನಾವು ಬೆಂಗಳೂರಿಂದ 60 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಡ್ಬಂದು ಉದ್ದಾರಹಳ್ಳಿ ಹತ್ತಿರ ಇರುವಂತಹ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಫುಲ್ಲು ಬೆಟ್ಟದ ಮೇಲೆ ಇರುವಂತಹ ದೇವಸ್ಥಾನ. ಸುಮಾರು ಮೆಟ್ಲುಗಳಿದ್ದಾವೆ. ಆರಾಮಾಗಿ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕು. ಈ ದೇವಸ್ಥಾನ ಶಿವನಿಗೆ ಅರ್ಪಣೆ ಮಾಡಲಾಗಿದೆ. ಸ್ವಲ್ಪ ದೂರ ಬಂದ ತಕ್ಷಣ ವ್ಯೂ ನೋಡಿ, ಫುಲ್ ಸಖತ್ತಾಗಿ ಕಾಣಿಸುತ್ತೆ. ಸೊ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಬರೋಣ. ಇದೇ ಮೈನ್ ದೇವಸ್ಥಾನ, ಹೊಸದಾಗಿ ನಿರ್ಮಾಣ ಮಾಡಿರೋದು. ಬನ್ನಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಹಾಗೂ ನೀವು ಕೂಡ ಶಿವನ ದರ್ಶನ ಮಾಡಿ. ಮೂಲ ದೇವರು ಈ ದೇವಸ್ಥಾನ ಹಿಂಭಾಗದಲ್ಲಿದೆ. ಇದರ ಹಿಂದಿನ ಮೂಲ ಏನಂತ ಕೇಳೋಣ ಬನ್ನಿ. ಹೊಸದಾಗಿ ನಿರ್ಮಾಣ ಮಾಡಿದ ದೇವಸ್ಥಾನ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಅಂತ ಕರೀತಾ ಇದ್ದೀವಿ. ಇದು ಉದಾರಹಳ್ಳಿ ಗ್ರಾಮ, ಕನಕಪುರ ತಾಲೂಕು. ಇದೊಂದು ಅದ್ಭುತವಾದ ದೇವಸ್ಥಾನ ಅಂತ ಹೇಳ್ಬೋದು. ಯಾಕೆಂದರೆ ಪವಾಡ ಪುರುಷ ನಾಗರ ಪಂಚಮಿ ದಿನನೇ ನಾಗರ ಸರ್ಪ ಬಂದು ಅದ್ರ ಮೇಲೆ ಕೂತಿದ್ದು ಲೈವಲ್ಲೆಲ್ಲ ಟಿವಿನಲ್ಲೆಲ್ಲ ಬಂದಿದೆ. ಇದು ಅಷ್ಟೊಂದು ಅದ್ಭುತವಾದ ದೇವಸ್ಥಾನ. ಅದರಲ್ಲೂ ಈ ದೇವಸ್ಥಾನ ಕಟ್ಟಬೇಕಂದ್ರೆ ಅಷ್ಟು ಕಷ್ಟ ಬಿದ್ದು ಇಡೀ ಊರು ಗ್ರಾಮಸ್ಥರು, ಸುತ್ತಮುತ್ತಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟುಗೂಡಿ ಕಟ್ಟಿರೋದು ಇದನ್ನ. ಇದರ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಸೊಣೆ ಇದೆ ಒಂದು. ಗೈಸ್, ಇದೇ ಮೈನ್ ಸೊನೆ ನೋಡಿ. ಇಲ್ಲಿ ಸುತ್ತಾರ್ಧ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿ ಹಾಗೂ ನೀರನ್ನೆಲ್ಲ ಬಿಟ್ಟಿದ್ದಾರೆ. ಇದೇ ನೀರು ಸ್ವಾಮೀಜಿ. ಇವಾಗ ಈ ಒಬ್ಬ ಪ್ರೆಗ್ನೆಂಟ್ ಆಗಿಲ್ಲ ಅನ್ನೋರು, ಈ ಸಣ್ಣ ಪುಟ್ಟ ಕಾಯಿಲೆ ಎಲ್ಲ ಆ ಕಾಲದಲ್ಲಿ ನಾವು ಚಿಕ್ಕ ಹುಡುಗಿದ್ದಾಗ ಬಂದು ಸ್ನಾನ ಮಾಡ್ಕೊಂಡು ಹೋದ್ರೆ ಅದು ಆಗದೇ ಇರೋ ಕೆಲಸನ ಒಂದು 3 ಟೈಮು ಅಮಾಸೆ ಮೇಲೆ ಬಂದು ಒಂದು 3 ಟೈಮ್ ಪೂಜೆ ಮಾಡಿಸ್ಕೊಂಡು ಪಕ್ಕ ಆಯ್ತಾಯಿತ್ತು. ಸಿದ್ದಾಪಜ್ಜಿ ದೇವಸ್ಥಾನದ ದೇವ್ರು ನೆಂಬಿ. ಯಾಕೆಂದರೆ ಇದು ಇವಾಗಿಂದ ಮೊನ್ನೆ ದೇವಸ್ಥಾನ ಇದು. ನಾವು ಚಿಕ್ಕ ಮಕ್ಕಳು ಆಟ ಆಡ್ಬೇಕಂದ್ರೆ ನಮ್ದು ಇದೇ ಗ್ರಾಮದವ್ರು. ನಾವು ಚಿಕ್ಕ ಮಕ್ಳು ಆಟ ಆಡ್ಬೇಕಂದ್ರೆ ನಮ್ಮೂರಿಂದ ದೇವಸ್ಥಾನದಲ್ಲಿ ನಾವು ನೋಡ್ಬೇಕಂದ್ರೆ ಅಮಾಸೆ ದಿವಸ, ಹುಣ್ಮೆ ದಿವಸ ಎಲ್ಲ ದೇವರು ಚೆಂಚಣೆ ಆಗೋದೆಲ್ಲ ನೋಡಿದ್ವಿ ನಾವು. ದೀಪ ಹತ್ರ 12 ಗಂಟೆ 1 ಗಂಟೆ ರಾತ್ರಿ ಎಲ್ಲ ದೀಪ ಉರಿಯೋದು. ಈ ಕಡೆಯಿಂದ ಆ ಕಡೆ, ಈ ಕಡೆಯಿಂದ 10 ಕಡೆಗೆ ಒಡ್ಡಾಡೋದು. ಈ ದೇವಸ್ಥಾನದಲ್ಲಿ ಕಳ್ತನ ಮಾಡೋಕ್ಕೆ, ಯಾಕೆಂದರೆ ಸರ್ಪಗಳು ಓಡಾಡ್ತಾ ಇರ್ತವೆ. ನಾವು ಚಿಕ್ಕ ಹುಡುಗಿದ್ದಾಗ ಹೇಳೋರು, ಯಾರು ನಮ್ಮ ತಾತ ನಮ್ಮ ತಂದೆ ಹೇಳೋರು, 7 ಸಲ ಸರ್ಪ ಇದೆ, 7 ತಲೆ ಸರ್ಪ ಇದೆ ಇಲ್ಲಿ ಅಂತ. ಅದಿರೋದು ಆ ಸರ್ಪದ ಮರಿನೇ ಅವತ್ತು ನಾಗರ ಪಂಚಮಿ ದಿನನೇ ಬಂದು ಅದ್ರ ಮೇಲ್ಗಡೆ ಕೂತಿದ್ದು. ಎಲ್ಲರೂ ಇಡೀ ನಮ್ಮ ಗ್ರಾಮಸ್ಥರು, ಸುತ್ತಮುತ್ತ ಹಳ್ಳಿಯವರೆಲ್ಲ ನೋಡೋರೆ. ಅದ್ರಲ್ಲಿ ಟಿವಿನೆಲ್ಲ ಬಂದಿದೆ, ನೋಡ್ಬೋದು. ನೀವು ನ್ಯೂಸ್ ಚಾನಲ್ ಎಲ್ಲ ಬಂದಿದೆ. ಗೈಸ್, ದರ್ಶನ ಎಲ್ಲ ಮಾಡ್ಕೊಂಡು ಹಾಗೂ ಗ್ರಾಮಸ್ಥರು ಹೇಳ್ದಂಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು. ಇವಾಗ ಮೂಲ ದೇವ್ರನ್ನ ನೋಡ್ಕೊಂಬರೋಣ ಬನ್ನಿ. ಇದೇ ಮೈನು ಉದ್ದಾರಹಳ್ಳಿ ಮೂಲ ದೇವಸ್ಥಾನ ಸನ್ನಿಧಿ. ಇದು ಫಸ್ಟು ಆಗಿನ ಕಾಲದ ಇತ್ತಂತೆ. ಅವಾಗಿಂದ ಇದನ್ನ ಪೂಜೆ ಪುನಸ್ಕಾರ ಮಾಡ್ತಿದ್ರು. ಬನ್ನಿ ನೋಡಿ.
ಗೈಸ್ ಇವಾಗ ಮೂಲ ದೇವರ ದರ್ಶನ ಆಯಿತು. ನಾವು ದೇವಸ್ಥಾನ ಸುತ್ತಲೂ 3 ಪ್ರದಕ್ಷಿಣೆ ಹಾಕೊಂಡು ಬರೋಣ ಬನ್ನಿ. ಹಾಗೂ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ, ಇದನ್ನು ಕೂಡ ತೋರಿಸ್ತೀನಿ. ಸುತ್ತೋರ್ದು ಹಚ್ಚ ಹಸಿರು ಹಾಗೂ ಕುತ್ಕೊಳ್ಳೋಕ್ಕೆ ಇಲ್ಲಿ ಚೇರ್ಗಳೆಲ್ಲ ಮಾಡಿದ್ದಾರೆ. ಆರಾಮಾಗಿ ಶಾಂತಿಯಿಂದ ಕುತ್ಕೊಂಡು ಸ್ವಲ್ಪ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಟೆಂಟ್ ಥರ ಹಾಕಿದ್ದಾರೆ, ಆರಾಮಾಗಿ ಟೆಂಟ್ ಕೆಳಗಡೆ ಕುತ್ಕೊಂಡು ನೋಡಿ ಪುಳಿಯೋಗರೆ ಮಸ್ತ್ ಮಜಾ. ಜಿಂಗಾಲಕ್ಕ ಭಾರಿ ಟೇಸ್ಟ್ ಬರ್ತೈತಿ. ಇಂತಹ ಪ್ರಕೃತಿಯ ಮಡಿಲಲ್ಲಿ ಸುತ್ತಲೂ ಬೆಟ್ಟ ಗುಡ್ಡ ನೋಡ್ಕೊಂಡು ತಿನ್ಬೇಕಂದ್ರೆ ಆಹಾ. ಮೇನ್ ದೇವಸ್ಥಾನ ಇದೆ, ಉದ್ದಾರಹಳ್ಳಿ ದೇವಸ್ಥಾನ. ಅಲ್ಲಿಂದ ಕೆಳಗಡೆ ಇಳ್ಕೊಂಬಂದ್ರೆ ಪುರಾತನವಾದ ಬಾವಿ ಕಾಣಿಸುತ್ತೆ. ಗ್ರಾಮಸ್ಥರು ಹೇಳ್ದಂಗೆ ಇದೇ ಮೈನು ಸೊನ್ನೆ. ಈ ನೀರನ್ನೇ ನಾವು ಮೈ ಮೇಲೆ ಹಾಕ್ಕೊಂಡ್ರೆ ಏನು ರೋಗ ಗೀಗ ಬರಲ್ಲ ಅಂತ ಹೇಳಿದ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಹಾಗೂ ಈ ಸೊನ್ನೆ ಪುರಾತನ ಕಾಲದಿಂದನೂ ಇದೆ ಅಂತಲೇ ಹೇಳಿದ್ದು. ಹಾಗೂ ಸುತ್ತಲೂ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೂ ಹಾವಿನ ಬಾಯಿಯಿಂದ ನೋಡ್ತಿದ್ದೀರಲ್ಲ, ನೀರು ಯಾವಾಗಲೂ ಬರ್ತಾ ಇರುತ್ತೆ. ಬಸವಣ್ಣನ ಬಾಯಿಂದನೂ ಕೂಡ ಎನಿ ಟೈಮು ನೀರನ್ನ ಬರೋ ರೀತಿ ಮಾಡಿದ್ದಾರೆ. ಇದು ತುಂಬಾ ಅದ್ಭುತವಾಗಿದೆ. ಇದು ಮುಖ್ಯ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ದೇವಸ್ಥಾನಕ್ಕೆ. ಗೈಸ್, ಈ ಸೊನೆಯನ್ನು ನಾವು ಶಿವಲಿಂಗದ ಮೇಲೆ ಇರುವ ಓವೆಲ್ ಹಾಗೂ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಲಾಗಿದೆ. ಹಾಗೂ ಸುತ್ತಲೂ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೂ ಫುಲ್ಲು ನೀರು ಹರಿತಾ ಇರುತ್ತೆ. ಹಾಗೂ ತುಂಬಾ ಅದ್ಭುತವಾಗಿರುವಂತಹ ದೇವಸ್ಥಾನ ಇದು ಈ ರೀತಿ ಕಾಣಲ್ಪಡುತ್ತದೆ.